ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಬರೀ ಕ್ರೋಶೆ ಡಿಸೈನ್ ತೋರಿಸ್ತಾ ಇದ್ದೀನಿ, ಬಾರ್ಡರ್ ಡಿಸೈನು. ಸೊ ಇದಕ್ಕೆ ಕುಚ್ಚನ್ನ ಹಾಕಿಲ್ಲ, ಇದು ಕೂಡ ಹ್ಯಾಂಗಿಂಗ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಪ್ರೀವಿಯಸ್ ವಿಡಿಯೋ ಥರ. ಸೊ ಪ್ರೀವಿಯಸಲ್ಲಿ ತೋರಿಸಿದ್ದೆ ಬ್ಯಾಕ್ ವಿಡಿಯೋಸಲ್ಲಿ ಹ್ಯಾಂಗಿಂಗ್ ಬೀಡ್ಸ್ ಬರುತ್ತಲ್ಲ, ಆ ಥರ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀಡಲ್ ನಂಬರ್ ಬಂದು 10, 11, 9 ಯಾವ್ದಾದ್ರು ನಡೆಯುತ್ತೆ. 6 ಎಳೆ ದಾರ ತೊಗೊಂಡು ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ 2 ಸತಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ನಾರ್ಮಲ್ ನಾವು ಕ್ರೋಶೆ ಮಾಡ್ತೀವಿ ಅಲ್ಲ, ಆರ್ಚಿಗೆ ಹ್ಯಾಂಗಿಂಗ್ ಬೀಡ್ಸ್ನ ಹಾಕಿದ್ದೀನಿ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಯಾರ್ಯಾರಿಗೆ ಇಷ್ಟ ಆಗುತ್ತೆ ಆ ಥರ ಟ್ರೈ ಮಾಡ್ಬೋದು ವಿತೌಟ್ ಕುಚ್ಚು ಡಿಸೈನ್. ಈ ಥರ ಹನಿ ಕಲರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಕಲರ್ ಮ್ಯಾಚಿಂಗ್ ಕೂಡ ಮಾಡ್ಬೋದು, ಇದರಲ್ಲಿ ತುಂಬ ಕಲರ್ ಸಿಗುತ್ತೆ. ಸೊ ನಾ ಇಲ್ಲಿ ಒಂಚೂರು ಗೋಲ್ಡ್ ಬಾರ್ಡರ್ ಇದೆಲ್ಲ, ಅದಕ್ಕೆ ಮ್ಯಾಚ್ ಆಗೋ ಥರ ಹನಿ ಗೋಲ್ಡನ್ ಕಲರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಕ್ರಿಸ್ಟಲ್ ಥರ ಬರುತ್ತೆ ಅದು. ಸೊ ನೀವು ಮ್ಯಾಚಿಂಗ್ ಯಾವ ಕಲರ್ ಬೇಕೋ ಆ ಕಲರ್ ಚೂಸ್ ಮಾಡ್ಕೊಂಡು ಸ್ಯಾರಿಗೆ ತೊಗೋಬೋದು. 2 ಸತಿ ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿ ನಾನು 3 ಚೈನ್ ಹಾಕೋತಾ ಇದ್ದೀನಿ. 2 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಡೈರೆಕ್ಟಾಗಿ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಸೊ ಅಲ್ಲಿಂದ ನಾನು ಇವಾಗ 6 ಚೈನ್ಸ್ನ ಹಾಕೋತೀನಿ. ಸೊ 6 ಅಥವಾ 7 ಹಾಕೋಬೋದು. 6 ಚೈನ್ಸ್ನ ಹಾಕೋಣ. 6 ಚೈನ್ ಹಾಕಿ ಯು ಶೇಪಲ್ಲಿ, ಸೊ ಒಳಗಡೆಗೆ ಯು ಶೇಪ್ ಥರ ಬರಬೇಕು, ಲಾಕ್ ಮಾಡ್ತಾ ಇದ್ದೀನಿ. ಸಿಂಗಲ್ ಸ್ಟೆಪ್ಪಲ್ಲಿ ಹಾಕ್ತಾ ಇರೋದು ಫ್ರೆಂಡ್ಸ್. ಸ್ವಲ್ಪ ಬ್ಯಾಕ್ ಸೈಡು ಟರ್ನ್ ಮಾಡಿಕೊಂಡು ನಾವು ಮಾಡಬೇಕಾಗತ್ತೆ. ಮತ್ತೆ ಅಲ್ಲಿಂದ 6 ಚೈನೇ ಹಾಕೋತಾ ಇದ್ದೀನಿ. ಸ್ಟಾರ್ಟಿಂಗ್ 3 ಚೈನ್ ಹಾಕಿದ್ದೀನಿ, 6 ಚೈನ್ ಹಾಕಿದ್ದೀನಿ, ಮತ್ತೆ 6 ಚೈನ್ ಹಾಕಿಬಿಟ್ಟು ಸೊ ಟರ್ನ್ ಮಾಡ್ಕೋತೀನಿ. ಈ ಥರ ಡಿಸೈನ್ನ ಅಂದರೆ ಸ್ಯಾರಿನ ಟರ್ನ್ ಮಾಡ್ಕೋತೀನಿ. ಎಷ್ಟು ಹಾಕಿದ್ವು ಅಷ್ಟು. ನಾವೆಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ ಸಿಂಗಲ್ ಕ್ರೋಶೆಗೆ, ಬ್ಯಾಕ್ ಸೈಡಿಂದ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ತೀನಿ. ಮತ್ತೆ 3 ಚೈನ್ ಹಾಕೊಳ್ಳೋಣ. ಸೊ ಮತ್ತೆ 3 ಚೈನ್ ಹಾಕಿ ಈ 3 ಚೈನ್ ಸಿಂಗಲ್ ಕ್ರೋಶೆಲ್ ಕೂಡ ಒಂದ್ಸತಿ ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ ಸಿಂಗಲ್ ಕ್ರೋಶೆಲ್ ಕೂಡ ಒಂದ್ಸತಿ ಲಾಕ್ ಮಾಡ್ಕೊತೀನಿ. ಸ್ಟಾರ್ಟಿಂಗ್ ನಾನು ಬೀಡ್ ತೊಗೊಂಡಿಲ್ಲ ಫ್ರೆಂಡ್ಸ್, ಆಮೇಲೆ ಆರ್ಚ್ ಆದಮೇಲೂ ಬೀಡ್ ತೊಗೋಬೇಕು. ಸೊ ಸ್ಟಾರ್ಟಿಂಗ್ ಬೇಕಂದ್ರೆ ತೊಗೋಬೋದು. ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಅಲ್ಲೇ ನಾನು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಿಲ್ಲ, ಆರ್ಚ್ ಆದಮೇಲಿಂದ ಹ್ಯಾಂಗ್ ಬೀಡ್ಸ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಬ್ಯಾಕ್ ಸೈಡಿಂದ 6 ಚೈನು 3 ಚೈನ್ ಲಾಕ್ ಮಾಡಿ ಆದಮೇಲೆ ಅಲ್ಲಿಂದ ನೋಡಿ ಡೈರೆಕ್ಟಾಗಿ 3 ಚೈನ್ ಹಾಕೋತೀನಿ. ಮತ್ತೆ ಲಾಕ್ ಆದ ತಕ್ಷಣ ಫ್ರಂಟ್ ಸೈಡ್ ಟರ್ನ್ ಮಾಡಿ 3 ಚೈನ್ ಹಾಕಿ ಈ ಕಂಬ 3 ಚೈನ್ ಏನಿತ್ತು ಅಲ್ಲ, 3 ಚೈನ್ ಇತ್ತಲ್ವಾ, ಅದ್ರ ಸೆಂಟ್ರಲ್ಲಿ ಹೋಗಿ ದಾರ ಅಂತಂದು ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈ 2 ಸತಿ 6 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಒಂದು ಸತಿ, ಮತ್ತೆ 2 ದಾರ ಒಂದು ಸತಿ, 1 ಡಬಲ್ ಕ್ರೋಶೆನ ಮಾಡಿಕೊಂಡೆ. 1 ಡಬಲ್ ಕ್ರೋಶೆ ಮಾಡಿಕೊಂಡು ಮತ್ತೆ 3 ಚೈನ್ ಮಾಡ್ತಾ ಇದ್ದೀನಿ. ಮತ್ತೆ 3 ಚೈನ್ ಮಾಡಿ ಕಂಬ ಏನಿದೆ ಅದ್ರ ಕೆಳಗಡೆ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1, 2 ದಾರ 1, ಈ ರೀತಿ ಕಂಬ ಮಾಡಿಕೊಂಡು 3 ಚೈನ್ ಮಾಡಿಕೊಂಡು ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ರೀತಿ 4 ಪಿಕಾಟ್ಸ್ನ ಹಾಕೋಬೇಕು ಫ್ರೆಂಡ್ಸ್. 4 ಕಂಬ ಅಂದರೆ ಸ್ಟಾರ್ಟಿಂಗ್ 3 ಚೈನ್ನ 1 ಕಂಬ ಥರ ಕನ್ಸಿಡರ್ ಮಾಡಬೇಕು. ಬ್ಯಾಕ್ ಸೈಡಿಂದ 3 ಚೈನ್ ಹಾಕಿದ್ವಿ ಅಲ್ಲ, ಅದನ್ನು 1 ಕಂಬ ಥರ ಕನ್ಸಿಡರ್ ಮಾಡಿ 3 ಚೈನ್ ಹಾಕಿ ಪಿಕಾಟ್ ಮಾಡಿದ್ದೀನಿ. ಒಟ್ಟು 4 ಪಿಕಾಟ್ ಆಗುತ್ತೆ. ಫಸ್ಟ್ 4 ಪಿಕಾಟ್ ಹಾಕಿ ಒಂದು ಹ್ಯಾಂಗಿಂಗ್ ಬೀಡ್ಸ್ನ ಹಾಕ್ಕೊಳ್ಳೋಣ. ಫಸ್ಟ್ 4 ಹಾಕಿದ್ದೀನಿ. ಸೊ ಹ್ಯಾಂಗಿಂಗ್ ಬೀಡ್ನ 1 ಹಾಕ್ಕೊಳ್ಳೋಣ. ಸ್ವಲ್ಪ ದಾರ ಮೇಲೆ ಮಾಡಿ 1 ಬೀಡ್ನ ಇನ್ಸರ್ಟ್ ಮಾಡೋಣ. 1 ಬೀಡ್ನ ಈ ರೀತಿ ಹುಕ್ಗೆ ನೀಡಲ್ನ ಹಾಕಿ ಸೇಮ್ ಬೀಡ್ನ ಇನ್ಸರ್ಟ್ ಮಾಡಿರೋ ಥರ ಇನ್ಸರ್ಟ್ ಮಾಡಬೇಕು. ಲಾಕ್ ಏನು ಬೇಡ ಫ್ರೆಂಡ್ಸ್, ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು. ಮತ್ತೆ ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ ಒಂದು ಸತಿ, 2 ದಾರ ಒಂದು ಸತಿ ಡಬಲ್ ಕ್ರೋಶೆ ಮಾಡಿಕೊಂಡು ಮತ್ತೆ 3 ಚೈನ್ ಮಾಡಿಬಿಟ್ಟು ಸೇಮ್ ಕಂಬದ ಕೆಳಗಡೆ ಹೋಗಿ ದಾರ ಅಂತಂದು ಲಾಕ್ ಮಾಡ್ಕೊಳ್ಳೋದು. ಸೊ ಈ ರೀತಿ ಮತ್ತೆ 4 ಕಂಬಗಳನ್ನ ಅಂದರೆ 4 ಪಿಕಾಟ್ಗಳನ್ನ ಮಾಡ್ತೀನಿ. 4 ಕಂಬ ಮಾಡಿ 4 ಪಿಕಾಟ್ 3 ಚೈನ್ ಹಾಕಿ ಮಾಡ್ಕೋಬೇಕು. ಸ್ಟಾರ್ಟಿಂಗ್ 4 ಮಾಡಿದ್ವಿ ಅಲ್ಲ, ಅದೇ ಥರ ಈ ಸೈಡ್ ಕೂಡ 4 ಮಾಡ್ಕೊಳ್ಳೋಣ. ಸೊ ಹ್ಯಾಂಗಿಂಗ್ ಬೀಡ್ಸನ್ನ ಹೇಳ್ದಲ್ಲ ಫ್ರೆಂಡ್ಸ್, ಕಲರ್ ಯಾವ್ದು ಬೇಕಾದ್ರೂ ನಿಮಗೆ ಕಲರ್ಸ್ ಸಿಗುತ್ತೆ, ಮ್ಯಾಚಿಂಗ್ ಕಲರ್ಸು. ಆ್ಯಕ್ಚುಲಿ ಇದಕ್ಕೆ ಪಿಂಕ್ ಅಥವಾ ಮೆರೂನ್ ಪಿಂಕ್ ಥರ ಬರೋದು ಹಾಕಬೇಕಿತ್ತು. ಹನಿ ಕಲರ್ ಕೂಡ ಮ್ಯಾಚ್ ಆಗುತ್ತಲ್ವ ಅಂದ್ಬಿಟ್ಟು ಹನಿ ಕಲರ್ ಹಾಕಿದ್ದೀನಿ. ಡೈರೆಕ್ಟಾಗಿ ನೋಡೋಕೆ ತುಂಬ ಚೆನ್ನಾಗಿದೆ ಕಲರು. ಸೊ ವಿಡಿಯೋಗೆ ಅಷ್ಟು ಕಲರ್ ಬಿದ್ದಿಲ್ಲ, ಇದು ಡೈರೆಕ್ಟಾಗಿ ಶೈನಿ ಟೈಪ್ ಚೆನ್ನಾಗಿದೆ ಬೀಡ್ಸ್. ಇದು ಮ್ಯಾಚ್ ಆಗುತ್ತೆ, ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ. ಸೊ ಈ ರೀತಿ ನಾನು ಆರ್ಚ್ ಆದಮೇಲೆ ಕೂಡ ಬೀಡ್ಸ್ನ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ 4 ಪಿಕಾಟ್ ಆದಮೇಲೆ ಸ್ಟಾರ್ಟಿಂಗ್ 4, ಇವಾಗ 4 ಆದಮೇಲೆ ನಾರ್ಮಲ್ 1 ಡಬಲ್ ಕ್ರೋಶೆನ ಈ ಸಿಂಗಲ್ ಕ್ರೋಶೆ ಏನು ಬಟ್ಟೆಗೆ ಮಾಡಿರ್ತೀವಿ ಸ್ಯಾರಿಗೆ, ಅಲ್ಲಿಗೆ 1 ಡಬಲ್ ಕ್ರೋಶೆ ಎಕ್ಸ್ಟ್ರಾ ಮಾಡಿ ನಾವು ಲಾಕ್ ಮಾಡಬೇಕು. ಯಾಕಂದರೆ ಸ್ಟಾರ್ಟಿಂಗ್ 3 ಚೈನ್ ಕೂಡ ಇರುತ್ತೆ ಅಲ್ವಾ, ಅದೇ ಥರ 1 ಕಂಬ ಎಕ್ಸ್ಟ್ರಾ ಮಾಡಿಬಿಟ್ಟು
ಸಿಂಗಲ್ ಕ್ರೋಶೆಗೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಅವಾಗ ನಮಗೆ ಆರ್ಚ್ ಸ್ಟಾರ್ಟ್ ಹೆಂಗೆ ಮಾಡಿರ್ತೀವಿ ಎಂಡಿಂಗ್ ಕೂಡ ಅದೇ ಥರ ಬರುತ್ತೆ. ಸೆಂಟ್ರಲ್ಲಿ ಈ ಥರ ಹ್ಯಾಂಗಿಂಗ್ ಬೀಡ್ ಬರುತ್ತೆ ಫ್ರೆಂಡ್ಸ್. ನೋಡಿ ಸೆಂಟ್ರಲ್ಲಿ ಈ ಥರ ಬೀಡ್ ಬರುತ್ತೆ, ಎಷ್ಟು ಮುದ್ದಾಗಿದೆಲ್ಲ, ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದೇ ಥರ ಆರ್ಚಿಗೆ, ಪ್ರತಿಯೊಂದು ಆರ್ಚಿಗೆ ನೀವು ಸೆಂಟ್ರಲ್ಲಿ ಹಾಕ್ಬೋದು. ನಾನಿಲ್ಲಿ ಇನ್ನೊಂದು ಇಲ್ಲಿ ಲಾಕ್ ಮಾಡಿದ್ದೀವಲ್ಲ, ಸ್ವಲ್ಪ ದಾರನ ಮೇಲೆ ಮಾಡಿ ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಒಂದು ಸ್ವಲ್ಪ ದಾರ ಮೇಲೆ ಮಾಡಿ ಇನ್ನೊಂದು ಹ್ಯಾಂಗಿಂಗ್ ಬೀಡ್ನ ಇನ್ಸರ್ಟ್ ಮಾಡೋಣ. ಇನ್ನೂ ಒಂದು ಹ್ಯಾಂಗಿಂಗ್ ಬೀಡ್ನ ಇನ್ಸರ್ಟ್ ಮಾಡಿ ಇಲ್ಲಿ ಕೂಡ 2 ಸತಿ ಸಿಂಗಲ್ ಕ್ರೋಶೆ ಹಾಕೊಳ್ಳೋಣ. ರೈಟ್ ಸೈಡಲ್ಲೂ 2 ಸತಿ ಆಯ್ತಲ್ಲ ಫ್ರೆಂಡ್ಸ್. ಒಂದು ಲಾಕ್ ಮಾಡಿರೋದು, ಕಂಬ ಮಾಡಿ ಲಾಕ್ ಮಾಡಿರೋದು, ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ವಿ. ಅದಕ್ಕೋಸ್ಕರ ಹ್ಯಾಂಗಿಂಗ್ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಏನು ಮಾಡೋದು ಬೇಡ, ಎಕ್ಸ್ಟ್ರಾ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತೀವಿ. ಆ ಸೈಡ್ 2 ಸತಿ ಆಯಿತು, ಈ ಸೈಡ್ 2 ಸತಿ ಆಯಿತು. ಸಿಂಗಲ್ ಟೈಮ್ ಹಾಕಿದ್ರು ನಡೆಯುತ್ತೆ. ಚಿಕ್ಕದಾಗಿ ಗ್ಯಾಪ್ ಇರಲಿ, ಸ್ವಲ್ಪ ತೀರಾ ಕಂಜೆಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು 2 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಅಲ್ಲಿಂದ ನಾರ್ಮಲ್ ಮತ್ತೆ ಸ್ಟಾರ್ಟ್ ಯಾವ ರೀತಿ ಮಾಡಿದ್ವಿ, 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ 6 ಚೈನ್ ಹಾಕೊಳ್ಳೋಣ. 5 6 ಚೈನ್ ಮಾಡಿಬಿಟ್ಟು ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಯು ಶೇಪ್ನಲ್ಲಿ ನೀರನ್ನು ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಮತ್ತೆ 6 ಚೈನ್ ಹಾಕೋಣ. ನಾವು ಫ್ರಂಟ್ ಸೈಡಿಂದ 3 ಚೈನ್ 6 ಚೈನ್ ಹಾಕ್ಕೊತೀವಿ. ಅದನ್ನ ಲಾಕ್ ಮಾಡಿಕೊಂಡು ಮತ್ತೆ ಬ್ಯಾಕ್ ಸೈಡಿಂದ 6 ಚೈನ್ ಮಾಡಿ ಲಾಕ್ ಮಾಡಬೇಕು, ಮತ್ತು 3 ಚೈನ್ ಮಾಡಿ ಕೂಡ ಲಾಕ್ ಮಾಡ್ಕೋಬೇಕು. ಮತ್ತೆ 3 ಚೈನ್ ಲಾಕ್ ಮಾಡ್ಕೊಳ್ಳೋಣ. ಇಷ್ಟು ಲಾಕ್ ಮಾಡಿಕೊಂಡು ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳೋಣ. ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಅಲ್ಲಿಂದ ಮತ್ತೆ 3 ಚೈನ್ ಹಾಕಬೇಕು. ಇಲ್ಲಿಂದ ಮತ್ತೆ 3 ಚೈನ್ನೇ ಲಾಕ್ ಮಾಡ್ಕೊಂಡು 6 ಚೈನ್ ಲಾಕ್ ಮಾಡಿ 3 ಚೈನ್ ಲಾಕ್ ಮಾಡಿ ಫ್ರಂಟಿಗೆ ಟರ್ನ್ ಮಾಡ್ಕೊಂಡು 3 ಚೈನ್ ಹಾಕ್ತೀನಿ. 3 ಚೈನ್ 2 ಸತಿ ಬೇಸಲ್ಲಿ ಇರುತ್ತಲ್ವ, ಅದರ ಸೆಂಟ್ರಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಬಂದು ಲಾಕ್ ಮಾಡ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ 6 ಚೈನ್ 2 ಸತಿ ಹಾಕಿರ್ತೀವಲ್ಲ ಫ್ರೆಂಡ್ಸ್, 2 ಸೇರಿಸ್ಬಿಟ್ಟು ಒಂದು ಕಂಬ ಮಾಡಿ 3 ಚೈನ್ ಹಾಕಿ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋದು. ಸೊ ತುಂಬ ಈಸಿ ಇದೆ ಡಿಸೈನು. ಹ್ಯಾಂಗಿಂಗ್ ಬೀಡ್ಸ್ ನೋಡಿ, ನಿಮ್ಗೆ ಇಷ್ಟ ಆದರೆ 2 ಕಡೆ ಹಾಕ್ಕೋಬೋದು. ನಾನಿಲ್ಲಿ ಆರ್ಚ್ ಸೆಂಟ್ರಲ್ಲಿ ಕೂಡ ಹಾಕಿದ್ದೀನಿ ಮತ್ತು ಆರ್ಚ್ ಸೈಡಲ್ಲಿ ಕೂಡ ಹಾಕಿದ್ದೀನಿ. ಸೊ ಇದರಲ್ಲಿ ಯಾವುದ್ರಲ್ಲಾದರೂ ಒಂದನ್ನು ಚೂಸ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು, ಇಲ್ಲ ನೀವು ಈ ಥರ 2 ಕಡೆ ಕೂಡ ಹಾಕ್ಕೋಬೋದು. ಇವಾಗೆಲ್ಲ ಸ್ವಲ್ಪ ಟ್ರೆಂಡಲ್ಲಿದೆ ಫ್ರೆಂಡ್ಸ್, ಈ ಥರ ಬೀಡ್ಸ್ನ ವಿ ಶೇಪಲ್ಲೆಲ್ಲ ಮಾಡ್ಕೋಬೋದು. ಹೆವಿ ಬ್ರೈಡಲ್ ಲುಕ್ ಎಲ್ಲ ಬರುತ್ತೆ, ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದೇ ಥರ ಆರ್ಚ್ ಸೆಂಟ್ರಲ್ ಕೂಡ ಸೈಡಲ್ಲಿ ಕೂಡ ಹ್ಯಾಂಗಿಂಗ್ ಬೀಡ್ಸ್ನ ಹಾಕಿದ್ದೀವಿ. ನೋಡಿ 4 ಪಿಕಾಟ್ಸ್ ಆದಮೇಲೆ ಒಂದು ಕಂಬನ, ಈ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಬೇಸಲ್ಲಿ ಸ್ಯಾರಿಗೆ ಹಾಕಿರೋ ಸಿಂಗಲ್ ಕ್ರೋಶೆಗೆ ಒಂದು ಕಂಬನ ಮಾಡ್ಕೋತೀನಿ. ನಾರ್ಮಲ್ ಡಬಲ್ ಕ್ರೋಶೆ ಮಾಡಿಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು, ಸೊ ಇನ್ನೊಂದು ಸಿಂಗಲ್ ಕ್ರೋಶೆ ಲಾಕ್ ಆಗಿದ ತಕ್ಷಣ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಹ್ಯಾಂಗಿಂಗ್ ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಇನ್ಸರ್ಟ್ ಮಾಡಿ 2 ಸತಿ ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಮಾಡ್ತೀನಿ. ಈ ಥರ ಕಾಣಿಸುತ್ತೆ. ಅದು ಸ್ವಲ್ಪ ಅಲ್ಲಾಡ್ತಾ ಇರ್ತವೆ ಫ್ರೆಂಡ್ಸ್. ಹ್ಯಾಂಗಿಂಗ್ ಬೀಡ್ಸ್ ಅಲ್ವಾ, ಸ್ವಲ್ಪ ಶೇಕ್ ಆಗ್ತಾನೇ ಇರುತ್ತೆ. ಈ ಥರ ನೋಡಿ, ಯಾವ ಪ್ಲೇಸಲ್ಲಿ ಹಾಕಿರ್ತೀವಿ ಆ ಥರ ಶೇಕ್ ಆಗ್ತಾನೆ ಇರುತ್ತೆ. ಜಸ್ಟ್ ಈ ಥರ ಫ್ಲಿಟ್ಸ್ ಮಾಡೋದನ್ನ ಫ್ರಂಟಲ್ಲಿ ಹಾಕ್ಕೊಂಡಾಗೆಲ್ಲ ಈ ಥರನೇ ಕಾಣಿಸುತ್ತೆ. ಫುಲ್ ಸ್ಯಾರಿ ಇದೇ ಥರ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಕಲರ್ ಆದರೂ ಚೇಂಜ್ ಮಾಡಬೇಕಿತ್ತು. ನಾನು ಬೇಸ್ ಕಲರಲ್ಲಿ ಒಂದು, ಆರ್ಚ್ ಕಲರಲ್ಲಿ ಒಂದು, ಅದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸೋದು. ಸೊ ನೋಡಿ, ನಿಮಗೆ ಈ ಥರ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ, ಚೆನ್ನಾಗಿ ಅನಿಸುತ್ತೆ. ಡೈರೆಕ್ಟಾಗಂತೂ ಇನ್ನೂ ಚೆನ್ನಾಗಿ ಅನಿಸ್ತಿತ್ತು, ಯಾಕಂದರೆ ಬೀಟ್ ಕಲರು ಚೇಂಜ್ ಬಂದಿದೆ ವಿಡಿಯೋಗೆ.
ಸೊ ಡೈರೆಕ್ಟಾಗೂ ತುಂಬ ಚೆನ್ನಾಗಿರ್ತಾ ಇತ್ತು. ಸೊ ನೀವು ಈ ಡಿಸೈನ್ಗೆ ಸಾರಿ ಪಲ್ಲು ಕಲರ್ ಆದರೂ ಕ್ರೋಶ ಹಾಕ್ಬೋದು, ಇಲ್ಲಾಂದರೆ ಬಾಡಿ ಕಲರ್ ಕೂಡ ಹಾಕ್ಬೋದು. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ ಹ್ಯಾಂಗಿಂಗ್ ಬೀಡ್ಸು CS ಬಿಟ್ಟು ನಾವು ಚಾರ್ಜ್ ಮಾಡಬೇಕಾಗತ್ತೆ. ಸ್ವಲ್ಪ ಕಾಸ್ಟ್ ಬೀಳುತ್ತೆ, ಪ್ರೈಸಸ್ ಪ್ಲೇಸಸ್ ಡಿಪೆಂಡ್ ಕೂಡ ಆಗುತ್ತೆ. ಕಡಿಮೆ ಜಾಸ್ತಿ ನೋಡ್ಕೊಂಡು ನೀವು ಮಾಡ್ಕೋಬೋದು. ಖಂಡಿತ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಸಿಂಗಲ್ ಸ್ಟೆಪ್ ಡಿಸೈನು ಈಸಿ ಕೂಡ ಇದೆ. ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.